ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಕೆ ಸೀರಿಯಲ್ ನಟಿ. ಸಣ್ಣ ಪುಟ್ಟ ಜಾಹೀರಾತುಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ಲು. ಬೆಂಗಳೂರಿಗೆ ಬಂದಿದ್ದಂಥ ಆಕೆ ಒಂಟಿಯಾಗಿ ಬದುಕನ್ನ ಕಟ್ಟಿಕೊಂಡಿದ್ಲು. ಆದರೆ ಆಕೆಯ ಮನೆಯಲ್ಲಿ ಪತ್ತೆಯಾದ ಯುವಕನ ಮೃತದೇಹ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆಕೆಯ ಕಾಟಕ್ಕೆ ಸಾವನ್ನಪ್ಪಿರುವುದಾಗಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಸದ್ಯ ಮೃತ ಯುವಕನ ತಾಯಿ ದೂರಿನ ಮೇರೆಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ನಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಪಿಳ್ಳಹಾನಹಳ್ಳಿ ನಿವಾಸಿ ಮದನ್ ಇವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ರೀಲ್ಸ್ಗಳಲ್ಲಿ ಸೊಂಟ ಬಳಸ್ತಾ ಇದ್ಲು ವೀಣಾ. 24 ವರ್ಷ ವಯಸ್ಸಿನಲ್ಲಿ ಕಿರುತೆರೆ ನಟಿಯಾಗಿರುವಂತಹ ವೀಣಾ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಜನನಿ ಧಾರಾವಾಹಿ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿದ್ಲು. ಬೆಂಗಳೂರಿನ ಸಿಕೆ ಪಾಳ್ಯ ರಸ್ತೆಯಲ್ಲಿರುವಂತಹ ಸಾಯಿ ಸಮೃದ್ಧಿ ಲೇಔಟ್ನಲ್ಲಿರುವಂತಹ ಮನೆಯಲ್ಲಿ ವೀಣಾ ಒಂಟಿಯಾಗಿ ವಾಸವಾಗಿದ್ಲು. ಹೀಗಿದ್ದವಳಿಗೆ 1 ವರ್ಷದ ಹಿಂದೆ ಅದೇಗೋ ಈ ಮದನ್ನ ಪರಿಚಯ ಆಗಿದೆ. ಅದೇ ಪರಿಚಯ ಸ್ನೇಹ ಆಗಿ ಬೆಳೆದಿದ್ದು ವೀಣಾ ಮದನ್ನನ್ನ ಪ್ರೀತಿಸುವಂತೆ ಕಿರುಕುಳ ಕೊಟ್ಟು ಆಗಾಗ ಮನೆಗೆ ಬರುವಂತೆ ಒತ್ತಾಯವನ್ನ ಮಾಡ್ತಿದ್ಲು. ವೀಣಾ ಎಷ್ಟೇ ಒತ್ತಾಯಿಸಿದ್ರು ಕೂಡ ಮದನ್ ಇಷ್ಟವಿಲ್ಲ ಅಂತ ಹೇಳ್ತಾ ಇದ್ದ. ಹಾಗಾಗಿ ಮಾನ ಹರಾಜು ಹಾಕ್ತೀನಿ ಅಂತ ಹೇಳಿ ವೀಣಾ ಬೆದರಿಕೆ ಹಾಕ್ತಾ ಇದ್ಲು. ಮನೆ ಬಳಿಯಲ್ಲಿ ಬಂದು ರಂಪಾಟವನ್ನ ಕೂಡ ಮಾಡಿದ್ಲು. ಜೊತೆಗೆ ಬ್ಲೇಡ್ನಿಂದ ಕೈಯನ್ನ ಕೊಯ್ದುಕೊಳ್ತಿದ್ಲಂತೆ. ಹೀಗಿರ್ಬೇಕಾದ್ರೆ ನಿನ್ನೆ ಸಂಜೆ ಅಂದ್ರೆ ಅಕ್ಟೋಬರ್ 1ನೇ ತಾರೀಕು 4 ಗಂಟೆಗೆ ವೀಣಾ ಮದನನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಈ ಸಂದರ್ಭದಲ್ಲಿ ಕುಡಿದು ಮಾನಸಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇದೇ ಕಿರುಕುಳಕ್ಕೆ ಬೇಸತ್ತಂತಹ ಮದನ್ ರೂಮ್ನಲ್ಲಿರುವಂತಹ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದಂತಹ ಹುಳಿಮಾವು ಠಾಣೆಯ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಕಳಿಸಿಕೊಟ್ಟಿದ್ದಾರೆ. ಆದರೆ ಹುಡುಗಿ ತುಂಬಾ ಟಾರ್ಚರ್ ಮಾಡ್ತಾ ಇದ್ದೆ ಸರ್. ಯಾವ ಥರ ಅಂದರೆ ನಿಮ್ಗೆ ಬಂದಿಲ್ಲ ಕೈ ತಿಳ್ಕೊಂಡು ಎಷ್ಟೊಂದು ನಾನೇ ಹೋಗಿ ನ್ಯಾಯ ಹಾಕ್ಕೊಳ್ತಾ ಇದ್ದವಳು ನಾನೇ ಬಿಡಿಸಿದ್ದೀನಿ ಸರ್. ನಾನು ಕಣ್ಣಲ್ಲಿ ನೋಡ್ತೀನಿ ಸರ್. ಬಂದಿ ಅಂದರೆ ಕೈ ತಿಳ್ಕೊಂಡ್ಬಿಡ್ತೀನಿ. ಆ ವಿಡಿಯೋನು ನನ್ನ ಹತ್ರ ಇದೆ. ಬಂದಿ ಅಂದರೆ ಕೈ ತಿಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಕು ತುಂಬ. ಯಾವುದೇ ಗಂಡ್ಸ್ಗಾಗಲಿ ಒಂದು ಹೆಂಗ್ಸು ಹುಡುಗ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರೆ ಬೇರೆ ಥರ ಸರ್. ಒಂದು ಹೆಂಗ್ಸು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇವರು ಒಳಗಡೆ ಇನ್ನೆಲ್ಲ ಮದುವೆ ಆಗಬೇಕು, ಇನ್ನೊಂದು ಜೊತೆನೇ ಇರಬೇಕು, ಇನ್ನೊಂದು ಲವ್ ಮಾಡಬೇಕು, ಆ ಥರ ಇವನು ಫ್ರೆಂಡ್ ಅಂದ್ಕೊಂಡೆ. ಇವರು ಹೋಗ್ತಾನೆ ಎಲ್ಲಿಲ್ಲ ಸರ್. ನೀನು ಬಂದಿಲ್ಲ ಅಂದರೆ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ. ಅವ್ರು ಡ್ರಿಂಕ್ಸ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ನಿಮ್ಮ ಮನೆ ಹತ್ರ ಬರ್ತೀನಿ. ಆ ಥರ ಎಲ್ಲ ಮಾತಾಡ್ತಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.